ಎಲ್ಲ ನಮ್ಮ ಪ್ರೀತಿಯ ಪತ್ರಿಕಾ ಮಾಧ್ಯಮದವರಿಗೆ ಮೊದಲಿಗೆ ಸ್ವಾಗತ ಕೊಡ್ತಾ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಕಾರಣ ಏನಂತಂದ್ರೆ ಮೊಟ್ಟ ಮೊದಲನೇ ಕಾರಣ ಏನಂದ್ರೆ ಮೊದಲೇ ಇರುವಂಥ ಜಿಲ್ಲಾಧ್ಯಕ್ಷರು ಅವರು ಬೇರೆ ಹುದ್ದೆ ಕೊಟ್ಟು ಇವತ್ತು ನೂತನವಾಗಿ ನಮ್ಮ ಲಿಂಗರಾಜ್ ಬಿದರಕುಂದಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಈಗ ಈ ನೇಮಕ ಮಾಡಿ ಮುಂದೆ ನೀವು ಏನು ಮಾಡ್ತೀರಿ, ನೇಮಕ ಅವ್ರು ಮೊದಲಿದ್ದವರು ಯಾಕೆ ಬಿಟ್ಟರು ಅಂತ ನೀವು ಕಾರಣ ಕೇಳಿದರೆ 4 ವರ್ಷದಿಂದ ಸತತವಾಗಿ ಅವರೇ ಜಿಲ್ಲಾಧ್ಯಕ್ಷರಾಗಿ ಅವರು ಕೂಡ ಬಹಳ ಒಳ್ಳೆಯ ಪ್ರಮುಖ ಬೆಳವಣಿಗೆ ಮುಖಾಂತರ ಜಿಲ್ಲೆಯಲ್ಲಿ ನಾವು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ವಿ. ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ಲಿಂಗರಾಜ್ ಬಿದರಕುಂದಿಯವರು ಒಳ್ಳೆಯ ಸಂಘಟಕರು ಮತ್ತು ಒಳ್ಳೆಯ ರೈತ ಮೊದಲಿಂದ ಹೋರಾಟಗಾರರಾಗಿರ್ತಕ್ಕಂಥ ಅವರು ಕೂಡ ಒಂದು ಒಳ್ಳೆಯ ಹೋರಾಟಗಾರ ಅಂತೇಳಿ ನಂಬಿಕೆಯಿಂದ ನಮ್ಮ ರಾಜ್ಯ ಸಮಿತಿಯವ್ರ ಜೊತೆಗೆ ನಾವು ಚರ್ಚೆ ಮಾಡಿಕೊಂಡು ಅವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದೀವಿ. ಈಗ ಪ್ರಮುಖವಾಗಿ ನಮ್ಮ ಹೋರಾಟಗಳು ತಮಗೆಲ್ಲರಿಗೂ ಗೊತ್ತೇ ಇದೆ. ನಾವೇನೇನು ಹೋರಾಟ ಮಾಡಿದ್ದೀವಿ, ಏನೇನು ನಮ್ಮ ಸಂಘಟನೆಯಿಂದ ಸಾಧನೆ ಆಗಿದೆ ಅಂತ ತಮಗೆಲ್ಲರಿಗೂ ಗೊತ್ತು. ನಾವು ಮೊದಲಿಗೆ ಫಸ್ಟ್ ನಾವು ಹೋರಾಟ ಮಾಡಿದ್ದು ಈ ಅಂಗನವಾಡಿ ಮಕ್ಕಳಿಗೆ ಆಹಾರ ಸರಿ ಇಲ್ಲ ಅಂತಂದಿದ್ದನ್ನು ತಾವು ಸಾಕಷ್ಟು ಸಭೆಯ ಪತ್ರಿಕೆಗಳು ನೀವೆಲ್ಲ ಕನ್ನಡ ಪ್ರವಾಸ ಕರ್ನಾಟಕ, ವಿಜಯ ಕರ್ನಾಟಕ ಹಾಗೂ ಸಂಜಯವಾಣಿ ನಮ್ಮ ಎಲ್ಲ ಪತ್ರಿಕೆಯವರು ಅವರಿಂದ ಎಲ್ಲ ಪತ್ರಿಕೆಯವರು ಅದನ್ನೆಲ್ಲ ನಮ್ಮ ರಾಜ್ಯದ ತುಂಬ ನಾವು ಅದನ್ನು ಹೋರಾಟ ಮಾಡಿದಾಗ ಮೊದಲು ವಿಜಯಪುರದಿಂದನೇ ಅದು ನಾಂದಿ ಹಾಡಿ ಅದನ್ನೊಂದು ತಾರ್ಕಿಕ ಅಂತ್ಯ ಕಾಣುವವರೆಗೆ ನಾವು ಅದನ್ನು ಹೋರಾಟ ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಂದರೆ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅನ್ನುವಂಥ ಹೋರಾಟ ಕೂಡ ನಮ್ಮ ಸಂಘಟನೆಯಿಂದ ನಾವು ಮಾಡ್ತಾಯಿದ್ದೀವಿ. ಏನಂತಂದರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದೊಳಗೆ ಎಷ್ಟು ಶಾಲೆಗಳಿಗೆ ಎಷ್ಟು ಅನುಮತಿ ಕೊಟ್ಟಿದ್ದಾರೋ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅನುಮತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ರಾಜ್ಯದೊಳಗೆ ಅದನ್ನು ತನಿಖೆ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡಿಕೊಂಡು ರಾಜ್ಯದ ಮುಖಾಂತರ ಯಾರು ಬಂದದ್ರ ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ತನಿಖೆ ನಡೀತಿದೆ, ನಮ್ಮ ಜಿಲ್ಲೆಯವರು ತನಿಖೆ ಮಾಡ್ತಾರೆ. ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಏನಾಗ್ತಾ ಇದೆ ಅಂದರೆ ಟೋಟಲ್ ಶಾಲೆಗಳು ಎಲ್ಲ ಮುಚ್ಚಿ ಹೋಗಿ ಪ್ರೈವೇಟ್ ಶಾಲೆಗಳು ಅಂದ್ರೆ ಈ ಹೊರಗಿನ ಹೊಸ ಶಾಲೆಗಳಿಗೆ ಅನುಮತಿ ಅವರು ನಿಯಮಾನುಸಾರವಾಗಿ ತಗೊಳ್ಳಿ, ನಿಯಮಾನುಸಾರ ತಗೊಂಡು ಹೊಸ ಶಾಲೆಗಳನ್ನು ಅವ್ರು ನಡೆಸಿ ನಾವು ಬೇಡ ಅನ್ನಂಗಿಲ್ಲ. ಆದರೆ ನಿಯಮ ಮೀರಿ ಶಾಲೆಗಳನ್ನು ತಗೊಂಡು ಅವ್ರನ್ನ ಅದನ್ನು ತನಿಖೆ ಮಾಡಿ ಅದನ್ನು ಬಂದ್ ಮಾಡಿ ಕನ್ನಡ ಶಾಲೆ ಉಳಿಸೋದಕ್ಕೋಸ್ಕರ ನಾವೆಲ್ಲ ಅದನ್ನು ಭಾಳ ಪ್ರಮುಖವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂದ್ರೆ ಈ ಹೊಸ ಹೋರಾಟ ತಮ್ಮ ಮುಂದೆ ನಾವು ವ್ಯಕ್ತಪಡಿಸ್ತಾ ಇರೋದು ಏನಂತಂದ್ರೆ ವಾಹನಗಳು ತಿರುಗಾಡ್ತಿದ್ವಿ 211 ಗ್ರಾಮ ಪಂಚಾಯತಿಗಳಿಗೆ ಸುಮಾರು 7 ಲಕ್ಷ ರೂಪಾಯಿ ಒಂದು ಗಾಡಿಗೆ, 7 ಲಕ್ಷ ರೂಪಾಯಿ ಒಂದು ಗಾಡಿಗೆ, ಒಣ ಕಸ ಹಸಿ ಕಸ ತೆಗೆಯುವಂಥ ಗಾಡಿಗೆ ಎಷ್ಟೋ ವಾಹನಗಳಿಗೆ ಇನ್ಶೂರೆನ್ಸ್ ಇರಲಿಲ್ಲ ಇಲ್ಲಿವರೆಗೆ. ನಾಮಪತ್ರದ ಮುಖಾಂತರ ಬರೆದಾಗ ವಾಹನಗಳಿಗೆ ಇನ್ಶೂರೆನ್ಸ್ ಈಗ ಮಾಡಿದ್ದಾರೆ, ಈ ತಿಂಗಳಲ್ಲಿ ಇನ್ಶೂರೆನ್ಸ್ ಮಾಡಿದ್ದಾರೆ. ನಾವು ಪತ್ರಿಕೆ ಅವ್ರಿಗೆ ನಾವು ನಮ್ಮ ಲೆಟರ್ ಮುಖಾಂತರ ಕೊಟ್ಟಾಗ ಈಗ ವಾಹನಗಳಿಗೆ ಕೆಲವೊಂದಿಷ್ಟು ವಾಹನಗಳಿಗೆ ಮಾತ್ರ ಇನ್ಶೂರೆನ್ಸ್ ಮಾಡ್ಯಾರ, ಇನ್ನೂ ಮಾಡಿಲ್ಲ. ಎಲ್ಲ ಕಡೆ ಗಾಡಿಗಳು ತಿರುಗಾಡಿ ಬಾದಾದ್ರೆ ಇಲ್ಲಿ ನಿಂತು ಬಾದಾಗಿದ್ದು. ಮತ್ತು ವಾಪಸ್ ಕಡ್ಡಾಯವಾಗಿ ವಾಹನಗಳಲ್ಲಿ ಮಹಿಳಾ ಚಾಲಕಿಯರನ್ನ ನೇಮಿಸಬೇಕಂತ ಸರ್ಕಾರ ಆದೇಶ ಇದೆ. ಮಹಿಳಾ ಚಾಲಕರು ಇಲ್ರಿ, ಯಾರು ಮಹಿಳೆಯರು ನಮ್ಗೆ ಸಿಗಲಿಲ್ಲ, ಅದನ್ನ ನಾವು ಪುರುಷರನ್ನ ಹಚ್ತೀವಿ ಅಂತ ಹೇಳ್ತಾರೆ. ಪುರುಷರನ್ನ ಹಚ್ಬೇಕಾದ್ರೆ ನಿಮ್ಮ ಆದೇಶ ಪ್ರತಿಯನ್ನು ಕೊಡ್ರಿ ಅಂತ ನಾವು ಹೇಳಿದ್ವಿ ನಮ್ಮ ಸಂಘಟನೆಯಿಂದ. ಅದನ್ನು ಕೂಡ ನಾವು ಹೋರಾಟ ಮಾಡಿದ್ವಿ. ಹೀಗಾಗಿ ಮಹಿಳೆಯರಿಗೆ ಕೂಡ ಈಗ 191 ಜನಕ್ಕೇನೋ ಈಗ ವಾಹನ ಚಾಲನಾ ಪತ್ರ ಇದನ್ನ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅದನ್ನ ಅವ್ರು ಪ್ರಯತ್ನ ಪಟ್ಟು ಈಗ ಅದನ್ನ ಇದು ಮಾಡ್ತಾ ಇದ್ದಾರೆ. 3 ವರ್ಷ ಆದ್ರಿ ಒಣ ಕಸ ಮತ್ತು ಹಸಿ ಕಸ ತೆಗೆಯುವಂತ ವಾಹನ ಬಂದು 3 ವರ್ಷ. 3 ವರ್ಷದಾಗ ಸುಮ್ಮನೆ 2-3 ತಿಂಗಳು ಅಷ್ಟೇ ಸ್ವಚ್ಛ ಭಾರತ ಅಭಿಯಾನ ಒಂದು 2-3 ತಿಂಗಳು ಮಾತ್ರ ತಿರುಗಾಡೈತಿ. ಉಳಿದ ಟೈಮ್ದಾಗ ತಿರುಗಾಡಿ ಗಾಡಿ ಅದಕ್ಕೋಸ್ಕರ ಅದನ್ನು ಕೂಡ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡಿ ಅದನ್ನು ಸರಿದಾರಿಗೆ ತರುವಂಥದ್ದು ವಿಚಾರಗಳನ್ನು ನಾವು ಮಾಡಿದ್ದೀವಿ. ಹೀಗಾಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ತೋತಾರ್ರಿ ಒಂದು ರೆಂಟ್ ಮ್ಯಾಗ ಸ್ಕೂಲ್ ನಡ್ಸ್ಲಕತ್ತೇಳಿ ಇಂಗ್ಲಿಷ್ ಮೀಡಿಯಂ ಅಂತ ಸ್ಕೂಲ್ ಸ್ಟಾರ್ಟ್ ಮಾಡತ್ತಾರ್ರಿ. ಯಾವ ಸರ್ಕಾರಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಶಾಲೆಗೆ ಅನುಮತಿ ಕೊಡ್ಬೇಕಾದ್ರೆ ಅನುಮತಿಯಲ್ಲಿ ನಿಮ್ಮ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಅದು ಏನಿದೆಯಲ್ಲ ಅದನ್ನೆಲ್ಲ ಸೂಕ್ತವಾಗಿ ಅದನ್ನು ಚೆಕ್ ಮಾಡೇ ನೀವು ಅನುಮತಿ ಕೊಡ್ಬೇಕು. ನೀವು ಹಂಗ ಅವ್ರು ಏನೋ ಹೇಳಿದ್ರು ಹಂಗೆ ಮಾಡಿ ನಮ್ಗೆ ಕೊಡ್ರಿ ಅಂತೇಳಿ ಯಾರು ಹೇಳಿದ್ರು ಮೊದಲು ಹಿಂದೆ ಕೊಟ್ಟಾರು ನಾವು ಕೊಡ್ತೀವಿ ಅಂತೇಳಿ ನಮ್ಗೆ ಕೊಟ್ಟಾರ ಅದನ್ನು ಕೊಡ್ಬೇಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ. ಈಗ ಬಿಲ್ಡಿಂಗ್ ತಗೊಳ್ಳೋದು ಬಾಡಿಗೆ ತಗೊಳ್ಳೋದು ನಡೆಸುವಂಥದ್ದು ಇಲ್ರಿ. ಅದು ಶಾಲೆ ನಡೆಸಬೇಕಾದ್ರೆ ಅದಕ್ಕೆ ಸುರಕ್ಷತೆ ಬೇಕು, ಆಟದ ಮೈದಾನ ಬೇಕು, ಶೌಚಾಲಯ ಬೇಕು, ಇವೆಲ್ಲ ಇರ್ಬೇಕ್ರಿ. ಇವೆಲ್ಲ ಇದ್ದಾಗ ನೀವು ಅನುಮತಿ ಕೊಡ್ರಿ. ಹಂಗೆ ಇರ್ಲಾರ್ದಕ್ಕೆ ಯಾಕೆ ಅನುಮತಿ ಕೊಡ್ತೀರಿ ಅಂತೇಳಿ ನಮ್ದು ಅದಕ್ಕೆ ನಾವು ಯಾವಾಗಲೂ ವಿರೋಧ ವ್ಯಕ್ತಪಡಿಸ್ತೀವಿ ನಾವು. ಹೀಗಾಗಿ ನಾವು ಇನ್ನು ಮುಂದಿನ ದಿನಮಾನೊಳಗೆ ಯಾವ ಹಂಗೆಲ್ಲ ಸರಿಯಾಗಿ ಅವು ಇರಂಗಿಲ್ಲ, ಅವಕ್ಕೆ ನಾವು ವಿರುದ್ಧವಾಗಿ ಅವ್ರು ಮಾಡಬೇಕು. ಒಂದು ಇಲ್ಲಕಂದ್ರೆ ಬಂದ್ ಮಾಡಬೇಕು. ಈಗ ಸುಮ್ಮನೆ ಯಾರು ಬೇಕಾದ್ರೆ ನಾನು ನಡೆಸ್ತಂತ ನಮ್ಮ ನ್ಯಾಯ ಸಾಲಿನ ಕೊಡೋಕ್ಕಾದ ಸರ್ಕಾರದಲ್ಲಿ ಇಲ್ಲರಿ. ಅದು
ಶಾಲೆ ನಡೆಸ್ತಾರೆ, ಅದು ಬಿಸ್ನೆಸ್ ಅಲ್ಲ, ಅದೊಂದು ಸೇವೆ ರೀ. ಶಾಲೆಗಳ ನಡೆಸೋದು ಅದೊಂದು ದಂಧೆ ಅಲ್ರಿ, ನಾವು ಮಾಡುವಂತ ಸೇವೆ ಅದು. ಶಾಲೆಗಳನ್ನ ನಡೆಸುವಂತದ್ದು ಸೇವೆ, ಹಾಸ್ಟೆಲ್ಗಳನ್ನ ನಡೆಸುವಂತ ಸೇವೆ. ಹಾಸ್ಟೆಲ್ಗಳನ್ನ ನಡೆಸ್ಬೇಕಾದ್ರೆ ಏನಿದೆ ಗೊತ್ತೇನ್ರಿ, ನಾವು ಮಕ್ಕಳಿಗೆ ಹೆಚ್ಚು ಪೇ ಮಾಡಿ ಅವ್ರಿಗೆ ಊಟ ಕೊಡೋದಲ್ಲ, ಯಾರೇ ದಾನಿಗಳು ನಮ್ಗೆ ಕೊಟ್ಟಿರ್ಬೇಕು. ಮಕ್ಕಳಿಗೆ ನೀವು ಊಟಕ್ಕೆ ಕೊಡ್ರಿ ಅಂತೇಳಿ ಯಾರಾದ್ರೂ ದಾನ ನಮಗೆ ಕೊಟ್ಟಿರ್ಬೇಕು, ನೀವು ಮಕ್ಕಳಿಗೆ ನೀವು ಊಟ ಕೊಟ್ಟು ನಡೆಸ್ಬೋದು ಅಂತೇಳಿ. ಆ ದಾನದ ಮೇಲೆ ನಾವು ಶಾಲೆಗಳಿಗೆ ಹಾಸ್ಟೆಲ್ಗಳು ನಡೆಸ್ಬೋದು. ನಾವು ಹಿಂಗಿದೆ ಶಾಲೆಗಳು ನಡೆಸ್ಬೇಕಾದ್ರೆ ಬಿಲ್ಡಿಂಗ್ನಾಗ ಎಲ್ಲರೇ ಯಾಕಂದ್ರೆ ಒಂದು ಏನೋ ಗ್ರೌಂಡ್ ಇಲ್ಲ. ಸಾಕಷ್ಟು ಬಿಜಾಪುರದಲ್ಲಿ ಸಾಕಷ್ಟು ತುಂಬಾ ಬಿಲ್ಡಿಂಗ್ ನಾವು ಸಾಕಷ್ಟು ಸತಿ ಮನವಿ ಕೊಟ್ಟಿವಿ, ಹೋರಾಟಗಳನ್ನ ನಂಬ್ಕೊಂಡಿವಿ. ತನಿಖೆಗೆ ಹಾಕ್ರಿ ಅಂತ ನಾವು ಸಾಕಷ್ಟು ತನಿಖೆಗೆ ಹಾಕ್ರಿ ಅಂತ ನಾವು ಜಿಲ್ಲಾ ಇನ್ನೂ ಯಾಕೆ ಕ್ರಮ ತಗೋತಿಲ್ಲ. ಕ್ರಮ ಅಂದ್ರೆ ಅದು ಏನಾಗಿದೆ ಅಂದ್ರೆ ಬಹಳ ದಿನದಿಂದ ಆಗಿದೆ. ಮೊದಲೆಯಿಂದ ನಾವು ಸಂಘಟನೆ ಬಂದಿರ್ಬೇಕಾದ್ರೆ ಮೊದಲೆಯಿಂದ ನಡ್ಕೊಂತ ಬಂದಿರತಕ್ಕಂಥ ಶಾಲೆಗಳದಾವ. ನಾವು ಈಗ ಅದನ್ನ ಅದಕ್ಕೂ ಸಂಘ ಸಂಸ್ಥೆಗಳದಾವು, ಅವರೆಲ್ಲ ಹೋರಾಟ ಮಾಡ್ತಾರೆ. ನಾವು ಹಿಂಗ ನಡೆಸ್ತೀವಿ ಅಂತೇಳಿ ಹೋರಾಟ ಮಾಡ್ತಾರ ಅವರು. ಅದಕ್ಕೆ ನಾವು ನೀವು ಹಿಂಗ ನಡೆಸಾಕರೆ ನೀವು ಬರ ಅನುಮತಿ ಕೊಡ್ರಿ. ಇಲ್ಲಿಕಂದ್ರೆ ಅದಕ್ಕೆ ಗ್ರೌಂಡ್ ಅದು ಏನೇನದ ಏನೈತಿ ಅದನ್ನೆಲ್ಲ ಅದ ಶಾಲೆಗೆ ಅದ್ರ ನಿಯಮಾವಳಿ ಪ್ರಕಾರ ಸ್ಕೂಲ್ಗಳು ಇಲ್ಲಿ ಸ್ಟಾರ್ಟ್ ಇಲ್ಲ, ಬಿಲ್ಡಿಂಗ್ ಒಳಗೆ ಸ್ಕೂಲ್ಗಳು ಸ್ಟಾರ್ಟ್ ಮಾಡಿದಾರೆ. ಬಡ ಖಂಡಿತವಾಗಿ ಅದನ್ನು ಖಂಡಿಸ್ತೀವಿ ನಾವು. ಅಂತೇಳಿ ಸರ್ಕಾರ ಕೊಟ್ಟಿದೆ. 30-70 ಭಾಗ ಯಾರು ಸರಿಯಾಗಿ ಅದು ಬಳಸ್ತಾ ಇಲ್ಲ. ನಮ್ದು ಏನೈತಂದ್ರ 100ಕ್ಕೆ 100 ಬಳಸಿದ್ರೆ ಏನ್ ತಪ್ಪಾಗ್ತೈತಿ? ಕನ್ನಡದ ಮೇಲೆ ಅಭಿಮಾನ ಇನ್ನಷ್ಟು ಹೆಚ್ಚಾಗ್ತೈತಿಲ್ಲ. 100ಕ್ಕೆ 100 ಬಳಸುವಂತ ರಾಜ್ಯಗಳು ಸಾಕಷ್ಟು ಅದಾವಲ್ಲ, ಅವ್ರವ್ರ ಭಾಷೆ ಅಭಿಮಾನ ಮೇಲೆ ಅವ್ರು 100ಕ್ಕೆ 100 ಬಳಸ್ತಿರ್ತಾರಲ್ಲ. ನಾವು ಅವ್ರಿಗೆ ಯಾವ್ದೋ ಭಾಷೆ ಬೇರೆ ಭಾಷೆ ಬರ್ತಿದ್ರು ನಮ್ಮ ಜೊತೆ ಅವ್ರ ಸ್ವಂತ ಭಾಷೆ ಯಾವ್ದಿರ್ತದೆ ಅದ್ರ ಮೇಲೆನ ಮಾತಾಡ್ತಿರ್ತಾರೆ. 100ಕ್ಕೆ 100 ಕನ್ನಡವನ್ನ ಭಾಷೆಯನ್ನ ನಾವು ಬಳಸಬೇಕು ಅನ್ನುವಂಥದ್ದು ನಮ್ದು ಆಗ್ರಹ ಐತ್ರಿ. 100ಕ್ಕೆ 100 ಬಳಸ್ರಿ. ನೀವು 30, 70, 20, 80 ಹಿಂಗ್ ಮಾಡ್ಬೇಡ್ರಿ. 40, 60 ಹಿಂಗ್ ಮಾಡಕ್ ಹೋಗ್ಬೇಡ್ರಿ. 100ಕ್ಕೆ 100 ಕನ್ನಡದಲ್ಲಿ ಇದ್ರೆ ಏನಾಗತ್ರಿ? ಏನ್ ತಪ್ಪಾಗತ್ತೆ ಹೇಳ್ರಿ? ಕನ್ನಡದ ಅಭಿಮಾನ ಇನ್ನೂ ಜಾಸ್ತಿ ಆಗತ್ತಲ್ಲ. ಅದನ್ನ ನಮ್ದು ಆಗ್ರಹ ಐತ್ರಿ. ನೀವು ಅದನ್ನ 70ಕ್ಕೆ ಯಾಕೆ ಬಳಸ್ತಾ ಇಲ್ಲ? ಇಲ್ಲಿ ಹಿಂದಿ ಮಾತಾಡೋದು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಯಾಕಂದ್ರ ಒಂದು ಬ್ಯಾಂಕ್ ನಲ್ಲಿ ಸಿಬ್ಬಂದಿಗೆ ಹೋದ್ರ ಕನ್ನಡ ಬರ್ತಿದ್ರು ಕೂಡ ಹಿಂದಿ ಮಾತಾಡ್ತಾನ. ನಮ್ಮ ಕನ್ನಡಿಗರ ಬ್ಯಾಂಕ್ ಸಿಬ್ಬಂದಿಗಳು ಕನ್ನಡಿಗರನ್ನ ತುಂಬ್ಕೋಬೇಕು. ಕೆಲವೊಂದು ಈಗ ನೋಡ್ರಿ ಕನ್ನಡಿಗರನ್ನ ಬ್ಯಾಂಕ್ ನಲ್ಲಿ ಕನ್ನಡಿಗರನ್ನ ತುಂಬ್ಕೋಬೇಕು. ರೈಲ್ವೆ ಇಲಾಖೆಗಳ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಅವ್ರು ತುಂಬ್ಕೋಬೇಕಂತ ಹೇಳಿ ಒಂದು ಆಗ್ರಹ ಐತ್ರಿ. ಈ ಸರ್ಕಾರ ಅದನ್ನ ಮನಸ್ಸು ಮಾಡ್ಬೇಕು. ಸರ್ಕಾರ ಮನಸ್ಸು ಮಾಡಿ ಕನ್ನಡಿಗರನ್ನ ತುಂಬ್ಕೊಂಡಾಗ ಕನ್ನಡ ಉಳಿತೈತಿ. ಅವ್ರ ಅರ್ಧ ಹಿಂದಿ ಅರ್ಧ ನಮ್ಗೆ ಹೋರಾಟಗಾರನ್ನ ಹಚ್ಚಿ ನೀವು ಹೋರಾಟ ಮಾಡ್ರಿ ಅಂದಾಗ ನಾವು ಸರಿ ಮಾಡ್ತೀವಿ ಅಂದ್ರೆ ಸರ್ಕಾರ ಹಿಂಗ್ ಮಾಡಿದ್ರೆ ಏನ್ ಮಾಡೋದು ಹೇಳ್ರಿ? ಹೌದಾ? ಸರ್ಕಾರ ಮನಸ್ಸು ಮಾಡಿ ಕನ್ನಡಿಗರನ್ನ ಆಯಾ ಇಲಾಖೆಯಲ್ಲಿ ಆಯಾ ಸಂಬಂಧಪಟ್ಟಂತ ಬ್ಯಾಂಕುಗಳಲ್ಲಿ ರೈಲ್ವೆ ಇಲಾಖೆಗಳಲ್ಲಿ ಕನ್ನಡಿಗರನ್ನ ಹೆಚ್ಚು ತುಂಬಿಕೊಂಡು 100ಕ್ಕೆ 100 ಕನ್ನಡವನ್ನ ಮಾತಾಡುವಂತ ಪ್ರವೃತ್ತಿಯನ್ನ ಕನ್ನಡ ನಾಡಿನಲ್ಲಿ ಬೆಳೆಸಬೇಕನ್ನುವಂಥದ್ದು ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳದ್ದು ಆಗ್ರಹ ಇದೆ. ಈಗ ಈ ಬಾಲ ಕಾರ್ಯಕ್ರಮದಲ್ಲಿ ನೀವು ಕೆಲಸ ಮಾಡಬಾರಪ್ಪ, ಇದು ಸರ್ಕಾರದ ಕಾನೂನುವಾಗಿ ವಿರುದ್ಧ ಐತೆ ಅಂತ ಹೇಳಿ ನಾವು ಹೇಳಿದ್ದೀವಿ. ಇನ್ನು ಅತಿ ಹೆಚ್ಚಾಗಿ ಮಕ್ಕಳನ್ನ ಅತಿ ಹೆಚ್ಚು ದುಡಿಸ್ಕೊಳ್ಳುವಂಥದ್ದು ಬಂತಂದ್ರೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಮತ್ತೆ ಇನ್ನೊಂದ್ರಿ, ರೈತ ಕಾರ್ಮಿಕ ಶೋಷಿತರ ಪರ ಯಾಕೆ ನಾವು ನಿಂತಿದೀವಿ ಅಂದ್ರೆ ಎಲ್ಲಾನು ಬಡವರಿಗೆ, ರೈತನು ಬಡವರು ಇರ್ತಾರೆ, ಕಾರ್ಮಿಕರು ಬಡವರು ಇರ್ತಾರೆ, ಶೋಷಿತರು ಬಡವರು ಇರ್ತಾರೆ. ಈಗ ಕನ್ನಡ ಶಾಲೆಗಳು ಅಂಗನವಾಡಿ ಶಾಲೆಗಳಿಗೆ ಹತ್ತವ್ರು ಯಾರು ಶಾಲೆಗಳಿಗೆ? ಈಗ ಅಂಗನವಾಡಿ ಶಾಲೆಗಳು ಕಲಿಯುವಂಥವ್ರು ಯಾರು? ಅತ್ಯಂತ ಬಡವರು, ರೈತರು, ಶೋಷಿತರು. ಅಲ್ಲೇ ಅಂಗನವಾಡಿಗೆ ಹಚ್ಕೊಳ್ತಾರೆ. ಉಳಿದವರೆಲ್ಲ ಕಾನ್ವೆಂಟ್ಗೆ ಹಚ್ತಾರೆ, ಇಂಗ್ಲಿಷ್ ಮೀಡಿಯಂ ಹಚ್ತಾರೆ, CBSE ಅಂತ ಬೇರೆ ಬೇರೆ ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅತ್ಯಂತ ಬಡತನ ರೇಖೆಗಿಂತ ಕೆಳಗಿರೋರನ್ನ ಅಲ್ಲಿ ಅಂಗನವಾಡಿಗೆ ಹಚ್ತಾರೋ ಕನ್ನಡ ಶಾಲೆಗೆ ಹಚ್ತಾರೆ. ಅವ್ರ ಪರವಾಗಿ ಆಗ್ಲಿಕ್ಕೆ ಅಂದ್ರೆ ಅವ್ರಿಗೆ ಒಂದು ಒಳ್ಳೆಯ ನಾವು ಯಾವುದೋ ಒಂದು ಶಾಲೆ, ಕನ್ನಡ ಶಾಲೆಗಳಲ್ಲಿ, ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ನಾವು ಹೋದ್ಮ್ಯಾಗಂತ ಅದನ್ನ ನೋಡಿದ ತಕ್ಷಣ ಇದು ಒಂದು ಪ್ರೈವೇಟ್ ಶಾಲೆ ಇಂಥದಿಷ್ಟು ದೊಡ್ಡದಿದೆಲ್ಲ ಅಷ್ಟು ಒಂದು ಅನುಕೂಲ ಮಾಡ್ಕೊಡ್ಬೇಕು ಸರ್ಕಾರ ಅಂತ ನಮ್ದು ಆಗ್ರಹ ಐತ್ರಿ. ಒಂದು ಶಾಲೆಗೆ ನಾವು ಕನ್ನಡ ಶಾಲೆಗೆ ನಾವು ಹೋದ್ಮ್ಯಾಗತ್ತ ಒಂದು ಶಾಲೆಗೆ ಒಂದು ಮಗುವಿಗೆ ಒಂದು ವರ್ಷಕ್ಕೆ 56,000 ಸರ್ಕಾರದಿಂದ ಖರ್ಚಾಗ್ತೈತೆ. 56,000 ಅದು ನಾವು ಶಾಲೆಗೆ ಅಲ್ಲಿ ಹೋದ್ಮ್ಯಾಗತ್ತ ನಮಗೆ ಇದು ಒಂದು ಯಾವುದೋ ಒಂದು ಒಳ್ಳೆಯ ಒಂದು ಪ್ರೈವೇಟ್ ಶಾಲೆಗೆ ನಾವು ಬಂದಿದ್ದೀವಿ, ಒಂದು ಒಳ್ಳೆ ಇದರಿಂದ ನಾವು ಬಂದಿದ್ದೀವಿ ಅಂತ ಅಲ್ಲಿ ಫೀಲ್ ಆಗ್ಬೇಕು. ಅಲ್ಲಿ CC ಕ್ಯಾಮ್ರಾ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಟೀಚರು, ಅಲ್ಲಿರ್ತಕ್ಕಂಥ ಬೆಂಚು, ಅಲ್ಲಿರ್ತಕ್ಕಂಥದ್ದು ನೋಡಿದ್ರೆ ಇದೆಷ್ಟು ಒಳ್ಳೇದೈತೆ ಅಂತ ಹೇಳಿ ಎಲ್ಲ ಜನ ಅಲ್ಲಿ ಹಚ್ಚಿಕೊಂಡು ಸರ್ಕಾರ ಅದನ್ನು ಮತ್ತಷ್ಟು ಒತ್ತು ಕೊಡ್ಬೇಕು. ರಾಜಕಾರಣಿಗಳ ಶಾಲೆ ಇದನ್ನ ಮಾಡುವಂಥದ್ದನ್ನ ನಿಲ್ಲಿಸಿ ಈ ಶಾಲೆಗಳಿಗೆ ಒತ್ತು ಕೊಟ್ಟು ಇದನ್ನ ಸ್ವಲ್ಪ ಉನ್ನತಿಗೆ ತರಿಸ್ಬೇಕಂತ ನಮ್ದು ವಿಚಾರ ಇದೆ. ಏನಾಗಿದೆ ಸರ್, ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಹಚ್ಚೋದಿಲ್ಲ ಅಂತ ನಾವು ಹೇಳಿದ್ವಿ. ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಹಚ್ಚಂಗಿಲ್ಲ, ಹುಳ ಕಡಿತಾವೋ, ಶೌಚಾಲಯ ಸರಿ ಇರಂಗಿಲ್ಲ ಅಂತ ನೀವು ಹೇಳಿದ್ರಿ. ಹೌದಾ? ಕರೆಕ್ಟ್. ಯಾಕಂದ್ರೆ ಅದು ಒಂದು ಕಾರಣ ಆಗ್ಬೋದು. ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಗ್ರಾಮಸ್ಥರು SDMC ಅಧ್ಯಕ್ಷರು ಇರ್ತಾರೆ ಅಲ್ಲಿ ಶಾಲೆಗೆ, ಅದಕ್ಕೆ ಸಂಬಂಧಪಟ್ಟಂಥ ಶಾಲಾ ಅಭಿವೃದ್ಧಿ ಮಂಡಳಿ ಅಂತ. ಶಾಲಾ ಅಭಿವೃದ್ಧಿ ಮಂಡಳಿ ಸುಮ್ಮನೆ ಹೆಸರಿಗೆ SDMC ಅಧ್ಯಕ್ಷರು, ಹೆಸರಿಗೆ SDMC ಸದಸ್ಯರಾಗಬಾರ್ದು. ಊರಿಗೆ ಪ್ರತಿಯೊಂದು ಗ್ರಾಮದಲ್ಲಿ
ಒಂದು ಯುವಕರ ಘಟಕ ಕಟ್ಕೊಂಡು ನಮ್ಮ ಊರಿನ ಶಾಲೆ ನನ್ನ ಶಾಲೆ ನಮ್ಮ ಶಾಲೆ ಅನ್ನೋಂಥದ್ದು ಏನೋ ಒಂದು ಅಭಿಯಾನ ಮಾಡಿಕೊಂಡು ನಮ್ಮ ಸರ್ಕಾರಿ ಶಾಲೆ ವಾರಕ್ಕೊಂದು ದಿನ ನಾವು ಸ್ವಚ್ಛ ಮಾಡ್ತೀವಿ. ಒಳಗೋಗಿ ನಾವು ಏನೋ ಹೋಗಿ ಪಾರ್ಟಿ ಮಾಡಿ ಬರ್ತೀವಿ, ಆ ಬಾಟ್ಲಿ ಹೊಡೆದು ಬರ್ತೀವಿ ಅನ್ನೋಂಥದ್ದು ಮಾಡ್ಲಾರ್ದ ನಮ್ಮ ಶಾಲೆ ಸರ್ಕಾರಿ ಶಾಲೆಯನ್ನ ನಾವು ಹೋಗಿ ನಿಂದಿರ್ತೀವಿ, ನಾವು ಸ್ವಚ್ಛ ಮಾಡ್ತೀವಿ. ಅಲ್ಲಿ ಕಸ ಇದ್ರೆ ನಾವು ಕಸದ ಎಣ್ಣೆ ಹೊಡಿತೀವಿ. ಮತ್ತು ಅದನ್ನ ಅಲ್ಲಿರ್ತಕ್ಕಂಥ ಅದರೊಳಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರಲ್ಲ, ಆ ಶಾಲಾ ಮೇಲಿಂದ ಅವ್ರು ನೋಡ್ಕೊಳ್ಳುವಂಥ ಅಧಿಕಾರಿಗಳು ಗ್ರಾಮೀಣ ಮಟ್ಟದೊಳಗೆ ಅವ್ರು ಇರ್ತಾರೆ. ಅದನ್ನು ನೋಡಿಕೊಂಡು ಆ ಶಾಲೆಗಳನ್ನು ಸುಧಾರಣೆ ಮಾಡಬೇಕು. ನಾವುಗಳು ಕೂಡ ಹೋದಾಗ ಯಾವುದೇ ಶಾಲೆಗೆ ನಾವು ಭೇಟಿ ಆದ್ರೆ ಇಲ್ಲಿ ಯಾಕೆ ಕಸದ ಪುಟ್ಟಿ ಹಾಕಿರಿ, ಶೌಚಾಲಯ ಯಾಕೆ ಸರಿ ಇಲ್ಲ, ಶೌಚಾಲಯ ನಳಕ್ಕೆ ನೀರು ಯಾಕೆ ಬರಾಕತ್ತಿಲ್ಲ, ಇದನ್ನೆಲ್ಲ ನಾವು ವಿಚಾರ ಮಾಡ್ತೀವಿ. ಹೋದ ತಕ್ಷಣ ಸಂಘಟನೆಯಿಂದ ಸಾಕಷ್ಟು ಶಾಲೆಗಳಿಗೆ ಸುಮಾರು ಒಂದು 70-80 ಶಾಲೆಗಳಿಗೆ ನಾನೇ ಖುದ್ದಾಗಿ ಭೇಟಿ ಕೊಟ್ಟು ಮಕ್ಕಳ ಜೊತೆ ಮಾತಾಡಿ ಮಕ್ಕಳಿಗೆ ಆಹಾರ ಹೆಂಗೆ ಸರಿ ಕೊಟ್ಟಾರ ಅಂತ ನೋಡಿ ಆ ಶಿಕ್ಷಕರ ಜೊತೆ ಮಾತಾಡಿ ಈ ಶಾಲೆ ಹೆಂಗೆ ಯಾವ ರೀತಿ ಸುಧಾರಣೆ ಮಾಡ್ತೀವಿ. ಕೆಲವೊಂದು ಶಾಲೆಗಳು ಸುಧಾರಣೆ ಇದಾವೆ, ಭಾರಿ ಸುಧಾರಣೆ ಇದಾವೆ. ಇಲ್ಲೇ ನಿಡೋನಿ ಹತ್ರ ತೋಟದ ಶಾಲೆ, ಕೆಸರಾಳ ವಸತಿ ಶಾಲೆ ಇದೆ, ಒಬ್ಬರ ಶಿಕ್ಷಕರ ಬಡಗೇರ್ ಅಂತೇಳಿ ಆ ಶಾಲೆ ಇಷ್ಟು ಸುಧಾರಣೆ ಇದೆ ರೀ. ಅಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಯೊಂದು ಮಗುಗಿಂತ ಕೆಲವೊಂದಿಷ್ಟು ಮಗುಗಳು ಅವ್ರು ಏನಾಗ್ತಾರೆ ಅಂದ್ರೆ ಒಳ್ಳೆ ಪರೀಕ್ಷೆಗಳು ಪಾಸ್ ಆಗ್ತಾ ಇದಾರೆ. ಮೊರಾರ್ಜಿ ದೇಸಾಯಿ ಪರೀಕ್ಷೆ ಒಳಗೆ, ಆಮೇಲೆ ನವೋದಯ ಪರೀಕ್ಷೆ ಒಳಗೆ ಪಾಸ್ ಆಗ್ತಾ ಇದಾರೆ ರೀ. ಅಂತ ಶಿಕ್ಷಕರು ಕೂಡ ನಮ್ಮ ನಾಡಿನೊಳಗೆ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಅವರಂಗ ಬೇರೆ ಶಾಲೆಗಳು ಇರುವಂಥದ್ದನ್ನು ಸರ್ಕಾರ ನೋಡ್ಕೊಂಡು ಇದೇ ರೀತಿ ಇರಬೇಕು ಅನ್ನುವಂಥದ್ದನ್ನು ಮಾಡಬೇಕು. ಅಂದಾಗ ಶಾಲೆಗಳು ಸುಧಾರಣೆ ಆಗ್ತಾವೆ. ಸ್ವಚ್ಛತೆ ಬದ್ದಲ್ಲ ನೀವು ಹೇಳಿದ್ರೆ ಬಹಳ ಸೂಕ್ತವಾದಂಥ ಪ್ರಶ್ನೆ. ಆ ಸ್ವಚ್ಛತೆಯನ್ನು ಯಾವಾಗಲೂ ಅವರ ಶಿಕ್ಷಕರ ಕರ್ತವ್ಯ ನಿಷ್ಠೆ, ಶಾಲೆ ಯಾರೊಳಗೆ ಹೆಜ್ಜೆ ಇಡ್ತಾರಲ್ಲ, ನಾವು ಪಾಲಕ ಹಿಡ್ಕೊಂಡು ನಾವು ಹೆಜ್ಜೆ ಇಟ್ರೆ ಇದು ನನ್ನ ಶಾಲೆ ಅಂತ ಇರಬೇಕು. ಶಿಕ್ಷಕ ಅಲ್ಲಿ ಹೆಜ್ಜೆ ಇಟ್ಟಂದ್ರೆ ಇದು ನನ್ನ ಶಾಲೆ, ಇದನ್ನು ಸುಧಾರಣೆ ಇಡೋದು ನನ್ನ ಮನೆಯಾಗ ಸ್ವಚ್ಛ ಕಸ ಹುಡುಗಿ ನಾವು ಮನೆಯಾಗ ಹೆಂಗೆ ಇಟ್ಟಿರ್ತೀವಲ್ಲ ಹಂಗೆ ಶಾಲೆಗೆ ಹೋಗೋಣ ಬರೀ ನೌಕರಿ ಮಾಡಿ ಮನೆಗೆ ಬರುವಂಥದ್ದಾಗಬಾರ್ದು. ಶಾಲೆನೂ ನಮ್ಮ ಶಾಲೆ ಸ್ವಚ್ಛ ಇರಬೇಕು, ಶೌಚಾಲಯ ಸ್ವಚ್ಛ ಇರಬೇಕು, ಮಕ್ಕಳಿಗೆ ಊಟ ಕರೆಕ್ಟ್ ಆಗಿರ್ಬೇಕು ಅನ್ನೋಂಥದ್ದನ್ನು ಕರ್ತವ್ಯ ನಿಷ್ಠೆ, ಜನರಿಗೆ ಕನ್ನಡ ಶಾಲೆಗಳ ಮೇಲೆ ಅಭಿಮಾನ ಜಾಸ್ತಿ ಆಗಬೇಕು ಅನ್ನೋದು ಭಾಳ ಸೂಕ್ತವಾದಂತಿದೆ. ಹೀಗಾಗಿ ನಾವೇನಂತೀವಿ, ಕೆಲವೊಂದು ಕಡೆ ಶಾಲೆಗಳಿಗೆ ಹೋದಾಗ ನೀವು ಶಾಲೆಗೆ ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಂದ್ರೆ ಗಾಡಿ ವಾಹನ ಇಲ್ಲರಿ ಅಂದರು. ಊರನ್ನೆಲ್ಲರ ಮಾತಾಡ್ರಿ, ಪಂಚಾಯತಿ ಅಧಿಕಾರಿಗಳ ಜೊತೆ ಮಾತಾಡ್ರಿ, ಶಾಲೆಗಳಿಗೆ ವಾಹನ ತರುವಂಥ ವ್ಯವಸ್ಥೆ ಮಾಡ್ರಿ. ವಾಹನಗಳ ಮುಖಾಂತರ ಕನ್ನಡ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗೆ ಫೀ ಕೊಡ್ತಿರಲ್ಲ, 10,000 20,000 ಫೀ ಕೊಡ್ತಿರಲ್ಲ, ಅದನ್ನ ವಾಹನಕ್ಕೆ ಡೀಸೆಲ್ ಕೊಟ್ಬಿಡ್ರಿ. ಕನ್ನಡ ಶಾಲೆಗೆ ತಮ್ಮ ಮಕ್ಕಳು ಬಿಡ್ತಾರೋ, ಶಿಕ್ಷಕರಿಗೆ ಒಳ್ಳೆಯದಿಂದ ಕಲಿಸ್ಲಿಕ್ಕೆ ನೋಡೋದು ನೀವು ತಾಕೀತು ಮಾಡಬೇಕು. ಅಂದಾಗ ಶಾಲೆಗಳು ಉನ್ನತಿ CC ಕ್ಯಾಮ್ರಾ ಕೊಂಡಿಸಿ ಹೊರನಾರು ಕುಡ್ಕೊಂಡು ಮಾತುಕೊಂಡು ಮಕ್ಕಳು ಏನು ಮಾಡ್ತಾ ಇದಾರ, ಗ್ರೌಂಡ್ ಏನಿದೆ ಹೆಂಗಿದೆ, ಕನ್ನಡ ಶಾಲೆಗೆ CC ಕ್ಯಾಮ್ರಾ ಕೊಂಡಿಸ್ರಿ. ಆಫೀಸ್ನಾಗ ಹೋದ್ರೆ CC ಕ್ಯಾಮ್ರಾ ನೋಡಿದ ಮಕ್ಕಳೆಲ್ಲ ಯಾವ ಕೂತ್ ಏನ್ ಮಾಡತ್ತಾರ, ಆಟ ಆಡಕತ್ತಾರೋ, ಕೂತಾರೋ, ದಾಂಧೆ ಆಗತ್ತಾರೋ ಕುತ್ಕೊಂಡು ಅಲ್ಲೇ ನೋಡ್ರಿ. ನೀವು ಊರಲ್ಲಿರ್ತಕ್ಕಂಥ ಗ್ರಾಮಸ್ಥರು, SDMC ಅವರು ಮನಸ್ಸು ಮಾಡ್ಬೇಕ್ರಿ. ನಾವೆಲ್ಲರೂ ಮನಸ್ಸು ಮಾಡಿದಾಗ ಶಾಲೆಗಳ ಸುಧಾರಣೆ ಆಗಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಸ್ಪಷ್ಟವಾಗಿ ತಮ್ಮನ್ನ ಹೇಳ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲೆ ವತಿಯಿಂದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಲಿಂಗರಾಜ್ ಬೆದರ್ಕೊಂಡಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರು P. ಕೃಷ್ಣೇಗೌಡವರು, ಉತ್ತರ ಕರ್ನಾಟಕ ಅಧ್ಯಕ್ಷರು ಲಕ್ಷ್ಮಣ್ ಕಂಬಾಗಿ ಅವರು, ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಬಾಪುಗೌಡರಾಯಿತು, ಪ್ರಭು ಮಂಕಣಿ ಆಯಿತು, ಕಪಾಳೆ ಅವರಾಯಿತು, ಮತ್ತು ನಮ್ಮ ಆತ್ಮೀಯರಾದಂಥ ನಮ್ಮ ಗೌಡರಾಯಿತು, ಮತ್ತು ಸಂಕೇಶ್ ಪಟ್ನಾರಾಯಿತು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿಂಥ ಬಾಬಾ ಸಾಹೇಬ್ ಆಯಿತು, ಇನ್ನುಳಿದ ಎಲ್ಲ ಸ್ನೇಹಿತರು ಕೂಡ ಇವತ್ತಿನ ದಿನ ನನ್ನ ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಪ್ರೋಗ್ರಾಮ್ಗಳು ಹಾಕೋತಾ ಇದ್ದೀವಿ. ಪ್ರತಿ ತಾಲೂಕುಗಳಲ್ಲಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಇದ್ದೇವೆ. ಈ ಹಿಂದಿದ್ದಂಥ ಜಗದೇವ್ ಸೂರ್ಯವಂಶಿ ಅವರು 3-4 ವರ್ಷ ಸಂಘಟನೆಯಲ್ಲಿ ಬೆಳೆಸಿದ್ದಾರೆ ಮತ್ತು ಅವರು ನಮ್ಮ ಸಂಘಟನೆಯಲ್ಲಿ ಬರ್ತಾರೆ ಮುಂದೆ. ಇವತ್ತಿನ ದಿನ ಅವರು ಎಲ್ಲಿ ಹೋಗ್ಬೇಕಂತಂದರು. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ನಮ್ಮ ಶಾಲೆಗಳಾಯಿತು, ಇನ್ನುಳಿದ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ, ಅದರ ಬಗ್ಗೆ ನಾವು ಹೋರಾಟ ಹಾಕೋತೀವಿ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತನಾಡದೆ ನಮ್ಮ ಸಂಘಟನೆ ಕೆಲಸಕ್ಕೋಸ್ಕರ ಒತ್ತು ಕೊಡ್ತೀನಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಅಲ್ಲದೆ ಇವತ್ತಿನ ದಿನ ನಮ್ಮ ಮಾಧ್ಯಮ ಮಿತ್ರರು ಬೇಗ ಬಂದರು. ಲಕ್ಷ್ಮಣ್ ಕಂಬಾಗಿ ಅವರು ಹಾಗೂ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದಿಂದ ಸಾಕಷ್ಟು ವಿಚಾರಗಳನ್ನು ನಾವು ಹಮ್ಮಿಕೊಂಡು ಒಂದೊಂದಾಗಿ ಅವು ಕಾರ್ಯರೂಪಕ್ಕೆ ಬರುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮೂಲ ಉದ್ದೇಶ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥದ್ದು, ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಹೀಗೆ ಅದರ ಜೊತೆಗೆ ಇನ್ನೂ ಹಲವಾರು ಸಾರ್ವಜನಿಕವಾಗಿ ಉಪಯುಕ್ತವಾದಂಥ ಹಾಗೂ ಹಿಂದುಳಿದಿರ್ತಕ್ಕಂಥ ಬಡ
ಜನರಿಗೆ ಉಪಯುಕ್ತ ಆಗುವಂಥ ವಿಷಯಗಳನ್ನು ನಾವು ಮುಂದಿಟ್ಟುಕೊಂಡು ಮುಂಬರುವಂಥ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣೇಗೌಡರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಈಗ ಬೆಂಗಳೂರು ಸೈಡ್ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ನಮ್ಮ ಕಡೆ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ಈಗಾಗಲೇ ಅತ್ಯಂತ ಅಚ್ಚುಕಟ್ಟವಾಗಿ ನಮ್ಮ ಸಂಘಟನೆ ಬೆಳೆಸೋದ್ರ ಮೂಲಕ ಮುಂಬರುವಂಥ ದಿನಗಳಲ್ಲಿ ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಈಗಾಗಲೇ ರೂಪುರೇಷೆಗಳನ್ನು ಮಾಡಿದ್ದೀವಿ. ಈ ಮುಂಬರುವಂಥ ದಿನಗಳಲ್ಲಿ ನಮ್ಮ ಬಿಜಾಪುರ ಜಿಲ್ಲೆನೂ ಕೂಡ ಹೇಗೆ ಕಲ್ಯಾಣ ಕರ್ನಾಟಕ 371 ಜೆದಲ್ಲಿ ಸೇರಿಸಿದ್ರು ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ 2-3 ಬಾರಿ ನಾವು ಹೋರಾಟ ಮಾಡಿದ್ದೇವೆ. ಹೀಗೆ ನಮ್ಮ ಬಿಜಾಪುರ ಜಿಲ್ಲೆನೂ ಕೂಡ ಯಾಕಂದ್ರೆ ಗುಲ್ಬರ್ಗಕ್ಕೆ ಹತ್ತಿದಂತ ಜಿಲ್ಲೆ ಆಗಿರೋದ್ರಿಂದ ನಾವು ಕೂಡ ನಮ್ಮ ಜಿಲ್ಲೆ ಕೂಡ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ವಿಶೇಷವಾಗಿ ಸಿಂದಗಿ ಮತ್ತು ಇಂಡಿ ಭಾಗ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಮತ್ತು ಜಿಲ್ಲೆ ಆಗಿರೋದ್ರಿಂದ ನಮ್ಮನ್ನು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೇರಿಸಬೇಕನ್ನುವಂಥ ಕೂಗು ನಮ್ಮ ಸಂಘಟನೆ ವತಿಯಿಂದಿದೆ. ಅದರ ಜೊತೆಗೆ ಮೊದಲು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಹೇಗೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ನಿಗಮ ಮಂಡಳಿಗಳು ಮಾಡಿದ್ದಾರೆ, ಹೇಗೆ ಬೇರೆ ಬೇರೆ ರೀತಿಯಲ್ಲಿ ನಿಗಮ ಮಂಡಳಿ ಮಾಡಿದ್ದಾರೆ, ಹಾಗೆ ಉತ್ತರ ಕರ್ನಾಟಕ ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ನಮ್ಮ ಹಿಂದುಳಿದಿರ್ತಕ್ಕಂಥ ಜನರಿಗೆ ಸಹಕಾರಿಯಾಗಲು ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ನಿಗಮ ಮಂಡಳಿ ಮಾಡಬೇಕಂತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಹೀಗೆ ಹಲವಾರು ಹೋರಾಟಗಳು ಹಾಕೊಳ್ಳೋದ್ರ ಮೂಲಕ ಹಾಗೆ ಈ ಕನ್ನಡ ಉಳಿಸುವಲ್ಲಿ ಕನ್ನಡ ಶಾಲೆಗಳು ಅವು ಖಾಸಗಿ ಆಗಿರ್ಬೋದು ಮತ್ತು ಸರ್ಕಾರಿ ಆಗಿರ್ಬೋದು, ಕನ್ನಡ ಶಾಲೆಗಳು ಎಲ್ಲಿ ನಾವು ಉಳಿಸಿದ್ರೆ ಮಾತ್ರ ನಾವು ಮುಂಬರುವಂಥ ದಿನಗಳಲ್ಲಿ ನಾವು ಕರ್ನಾಟಕದಲ್ಲಿ ಇರ್ಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ಎಲ್ಲ ಸರ್ಕಾರಗಳು ಕನ್ನಡವನ್ನು ಉಳಿಸಲಿಕ್ಕೆ ತಾವು ಬದ್ಧರಾಗಬೇಕಂತಕ್ಕಂಥ ಹೋರಾಟ ಕೂಡ ನಮ್ಮ ಮುಂದಿದೆ. ಹೀಗಾಗಿ ನಾವು ಎಲ್ಲ ಹಲವಾರು ಹೋರಾಟಗಳು ಕೂಡ ನಮ್ಮ ಸಂಘಟನೆ ವತಿಯಿಂದ ಮುಂಬರುವಂಥ ದಿನಗಳಲ್ಲಿ ಒಂದೊಂದಾಗಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಬಾಪುಗೌಡ ಪಾಟೀಲ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಮಠದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಇಷ್ಟು ಹೇಳಿ ನಮ್ಮ ಜನದ ಹಾಜರಿ ಬುಕ್ಕ ನೋಡ್ತೀವಿ. ಮುಂದೆ ಬರೋ ದಿನಗಳಲ್ಲಿ ಆ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ. ಯಾಕಂದ್ರೆ ಮಾಡಿದ ಮ್ಯಾಗೆ ಸರ್ಕಾರ ಗಮನ ಸೆಳೀಲಕ್ಕಾಗ್ತದೆ. ನಾವು ಅಲ್ಲಿ ಶಾಲೆಗೆ ಹೋಗ್ಲಾರ್ದ ನೀವು ಹೇಳಿದ್ರಿ, ಅದರ ಸಲುವಾಗಿನೇ ಮುಂದೆ ಬರುವಂಥ ದಿನಗಳಲ್ಲಿ ಇದನ್ನು ಹೆಚ್ಚು ಒತ್ತು ಕೊಟ್ಟು ಯಾವ ಪ್ರತಿ ಸ್ಕೂಲ್ಗಳಿಗೆ ಅಡ್ಡಾಡಿ ಅದನ್ನೆಲ್ಲ ನಾವು ಮಾಹಿತಿ ತಗೊಂಡು ಮುಂದೆ ಬರುವಂಥ ದಿನಗಳಲ್ಲಿ ಬಿಜಾಪುರ ಜಿಲ್ಲೆಯಾದಂಥ ಪ್ರತಿ ತಾಲೂಕುಗಳಲ್ಲಿ ಅದರದೇ ಆದಂಥ ಒಂದು ಹೋರಾಟಗಳನ್ನು ಹಾಕೊಳ್ಳೋಕೆ ಮುಂದಿನ ದಿನಗಳಲ್ಲಿ ನಾವು ತಯಾರಿ ನಡೆಸ್ತಾ ಇದ್ದೀವಿ. ವರ್ಕ್ಲೋಡ್ ಜಾಸ್ತಿ ಮಾಡತ್ತೆ ಅಂದ್ರೆ ಅದು ಫೈಲ್ ಇಡಿ ಆ ಫೈಲ್ ಇಡಿ ಎಲ್ಲ ರಿಲೀಸ್ ಮಾಡತ್ತಾರೆ. ಅದರೊಳಗೆ ಹೆಚ್ಚು ಕಾಲದಲ್ಲಿ ಹೊರತಾಗಿ ಅವ್ರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಬರಲಾಗಿದೆ. ಅವ್ರಿಗೆ ಟೈಮ್ ಸಿಗಲಾಗಿದೆ ಹೇಳಕ್ಕೆ ಮಕ್ಕಳಿಗೆ ಹೇಳಕ್ಕೆ. ಅದರಿಂದ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ನಮ್ಮ ಸಂಘಟನೆ ನಾವು ಮಾಡ್ತೀವಿ. ನಿಮ್ಮ ಪತ್ರಿಕೆಯಲ್ಲೂ ಕೆಲವೊಂದು ಹೇಳ್ಬೇಕಾಗಿ ಸಮಾಜಕ್ಕೆ ಏನಪ್ಪ ಅಂದ್ರೆ ಶಿಕ್ಷಕರಿಗೆ ವರ್ಕ್ಲೋಡ್ ಇದು ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೇಳಿ, ಮಕ್ಕಳ ಜೋಡಿ ಹೆಚ್ಚು ಬೆಳಿಲಾಕ ಹೇಳಿ ಅದನ್ನ ನಾವು ಈ ಮುಖಾಂತರ ನಾವು ಇದು ಮಾಡ್ಬೇಕಾಗಿ ಸರ್, ಅಗ್ರ ಮಾಡ್ತೀವಿ. ಅದರಿಂದ ಶಿಕ್ಷಣ ಪ್ರಮಾಣ